ನರೇಂದ್ರ ಮೋದಿ ವರ್ಸಸ್ ಅಖಿಲೇಶ್ ಯಾದವ್. ಅಮರಾವತಿಯಲ್ಲಿ ನವನೀತ್ ರಾಣಾ ಟ್ರೇಲಿಂಗ್ ಅಲ್ಲಿದ್ದಾರೆ ಅಜಿತ್. ಎಸ್, ಸಟ್ಟಾ ಬಾಜಾರ್ ಯಾವಾಗಲೂ ಹೇಳ್ತಾ ಇತ್ತು ನವನೀತ್ ರಾಣಾ ಸೋಲ್ತಾರೆ ಅಂತ ಸಟ್ಟಾ ಬಾಜಾರಿ ಹೇಳ್ತಿತ್ತು. ದೇಶವ್ಯಾಪಿ ನಂಬರ್ಸ್ಗಳನ್ನು ನೋಡಿದಾಗ ಮೊದಲನೇ ಹಂತದ ನಂತರ ನರೇಂದ್ರ ಮೋದಿ ಏಕಾಏಕಿ ಪ್ರಧಾನಮಂತ್ರಿಗಳು ಯಾಕೆ ಅಗ್ರೆಸಿವ್ ಆದ್ರು ಅನ್ನೋದು ಅರ್ಥ ಆಗ್ತಾ ಇದೆ. ಎಸ್, ಅರ್ಥ ಆಗ್ತಾ ಇದೆ ಯಾಕಾಯ್ತು. ದೇಶದ ಮತದಾರ ಮತ್ತೊಂದು ಸಮ್ಮಿಶ್ರ ಸರ್ಕಾರದ ತೀರ್ಪು ಕೊಟ್ಟಿದ್ದಾನ. ರಿಸಲ್ಟ್ ಆ ಕಡೆ ಹೋಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಕೋಲಾರ ಮಲ್ಲೇಶ್ ಬಾಬು ಅವರ ಲೀಡ್ 60,000 ದಾಟಿದೆ. ಶ್ರೀರಾಮುಲು 20,000 ಮತಗಳ ಹಿನ್ನಡೆಯಲ್ಲಿದ್ದಾರೆ ಕಾಂಗ್ರೆಸ್ನ ತುಕಾರಾಂ ವಿರುದ್ಧ. ದಾವಣಗೆರೆಯಲ್ಲಿ ಮೊದಲ ಸಲ ಬಿಜೆಪಿ ಲೀಡಿಗೆ ಬಂತು. ಅಂಚೆ ಮತಗಳ ಎಣಿಕೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಲೀಡ್ನಲ್ಲಿದ್ರು. ಆನಂತರ ನಿರಂತರವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಲೀಡ್ ಕಾಯ್ದುಕೊಂಡಿದ್ರು. ಈಗ ಮೊದಲ ಸಲ ಗಾಯತ್ರಿ ಸಿದ್ದೇಶ್ವರ್ ಲೀಡಿಗೆ ಬಂದಿದೆ. ಚಿತ್ರದುರ್ಗ ಗೋವಿಂದ ಕಾರಜೋಳ ಮುನ್ನಡೆ. ಕೊಪ್ಪಳ ಕ್ಲೋಸ್ ಕಾಲ್ ಅನ್ನಿಸ್ತಾ ಇದೆ. 190 ಮತಗಳ ಅಂತರ ಇದೆ ಅಷ್ಟೇ. 190 ಮತಗಳ ಅಂತರದಿಂದ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಹಿಟ್ನಾಳ್ ಮುಂದಿದ್ದಾರೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಹಿನ್ನಡೆ. ಕೋಲಾರದ ಮಲ್ಲೇಶ್ ಬಾಬು ಲೀಡನ್ನ 61,000 ಲೀಡನ್ನ ಕಾಯ್ದುಕೊಂಡಿದ್ದ. ಚಾಮರಾಜನಗರ ಕಾಂಗ್ರೆಸ್ನ ಸುನೀಲ್ ಬೋಸ್ 30,000 ಮತಗಳ ಮುನ್ನಡೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ 58,000 ಮತಗಳ ಮುನ್ನಡೆಯಲ್ಲಿದ್ದಾರೆ. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ 72,000 ಮತಗಳ ಮುನ್ನಡೆ. ಎಪ್ಪತ್ತೆರಡು ಸಾವಿರ ಮತಗಳ ಮುನ್ನಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ.
ಪ್ರದೇಶದಲ್ಲಿ ಬಿಜೆಪಿ ಮೈತ್ರಿಗಿಂತಲೂ ಕಾಂಗ್ರೆಸ್ ಸಮಾಜವಾದಿ ಮೈತ್ರಿ ಮುನ್ನಡೆಯಲ್ಲಿದೆ. ಉತ್ತರ ಪ್ರದೇಶದಲ್ಲಿ ಕಳೆದ ಸಲಕ್ಕಿಂತಲೂ ಹೆಚ್ಚು ಬಹುಮತದೊಂದಿಗೆ ಸರ್ಕಾರ ರಚಿಸುವ ಬಿಜೆಪಿಯ ಆಸೆಗೆ ಉತ್ತರ ಪ್ರದೇಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.